हेलो भारतीय नागरिक सुरक्षा संहिता लेक्चर सीरीज ಗೆ ಸ್ವಾಗತ। ಇವತ್ತಿನ ವಿಡಿಯೋಲಿ ನಾವು ವಾರೆಂಟ್ ಆಫ್ ಅರೆಸ್ಟ್ ಅನ್ನು ಡಿಸ್ಕಸ್ ಮಾಡೋಣ। ಈಗಾಗಲೇ ಇದರ ಪಾರ್ಟ್ ಎ ಅಂತಂದ್ರೆ ಸಮನ್ಸ್ ಯಾವಾಗ ಇಶ್ಯೂ ಆಗುತ್ತೆ ಹೇಗೆ ಅನ್ನೋದನ್ನ ಡಿಸ್ಕಸ್ ಮಾಡಿದೀವಿ। ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿಲ್ಲ ಅನ್ನೋದಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಸಿಗುತ್ತೆ, ಸೊ ನೀವು ಎಲ್ಲಾ ವಿಡಿಯೋಸ್ ನು ಆಕ್ಸೆಸ್ ಮಾಡಬಹುದು, ನೋಡಬಹುದು। ನಾವು ಈಗಾಗಲೇ BNS ಕಂಪ್ಲೀಟ್ ಆಗಿ ಅಡ್ರೆಸ್ ಮಾಡಾಗಿದೆ, ಪ್ರತಿಯೊಂದು ಲೆಕ್ಚರ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಹಾಗೆ BSA ಕೂಡ ಸಹ ನಾನು ಹೇಳ್ಕೊಟ್ಟಾಗಿದೆ। ಸೊ ಈ ವಿಡಿಯೋ ಸೀರೀಸ್ ನಿಮಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ರಿಲೇಟೆಡ್। ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತಿದೆ ಅಂಡ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ ನಿಮಗೋಸ್ಕರ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಎಕ್ಸಾಮ್ನ ಈ ಮೂರು ಹಂತಕ್ಕೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲಾಸಸ್ ನೀಡ್ತಿರೋಂಥದ್ದು। ಈ ಕ್ಲಾಸಸ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915, ಇದಕ್ಕೆ ಕಾಲ್ ಮಾಡಿ ನೀವು ಎನ್ರೋಲ್ ಆಗಬಹುದು। ಹಾಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚನ್ನು ಸಹ ನಡೀತಿದೆ, ಅಗೇನ್ ಇದಕ್ಕೂ ಸಹ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಆಗಬಹುದು ಬ್ಯಾಚಸ್ಗೆ। ಈ ಎಲ್ಲ ಕ್ಲಾಸಸ್ ನಿಮಗೆ ಲೈವ್ ಪ್ಲಾಟ್ಫಾರ್ಮ್ ಅಲ್ಲಿ ನಡೀತಿರೋಂಥದ್ದು, ದಿನ ಸಂಜೆ ಕ್ಲಾಸಸ್ ಇರುತ್ತೆ, ಸ್ಟಡಿ ಮಟೀರಿಯಲ್ ನಿಮಗೆ ಪ್ರೊವೈಡ್ ಆಗುತ್ತೆ, ಹಾಗೆ ಮಾಕ್ ಟೆಸ್ಟ್ ಅನ್ನೋದನ್ನು ಸಹ ಇರುತ್ತೆ। ಪ್ರತಿಯೊಂದು ನಿಮಗೆ ಸಬ್ಜೆಕ್ಟ್ ರಿಲೇಟೆಡ್ ಮಾಕ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ। ಕ್ಲಾಸಸ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ನಡೆಯುವಂಥದ್ದು। ಸೊ ಇದಿಷ್ಟು ನಿಮಗೆ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ಹಾಗೂ ನಮ್ಮ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಎರಡರಲ್ಲೂ ಸಹ ಪ್ರೊವೈಡ್ ಆಗ್ತಿರೋವಂಥದ್ದು। ಆ್ಯಂಡ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ನೀವು ಎನ್ರೋಲ್ ಆದರೆ ಕಂಪ್ಲೀಟ್ ಫ್ರಮ್ ದ ಫೌಂಡೇಶನ್ ಬೇಸಿಕ್ಸ್ ಇಂದಾನು ನಿಮಗೆ ಕ್ಲಾಸಸ್ ನೀಡಲಾಗುತ್ತೆ ಆ್ಯಂಡ್ ಎಲ್ಲ ಕ್ಲಾಸಸ್ ನಿಮಗೆ ಒಂದೇ ಸಿಂಗಲ್ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ನಾಮಿನಲ್ ಪ್ರೈಸ್ ಅಲ್ಲಿ ನಡೀತಿರುವಂಥದ್ದು। ಸೊ ಹಾಗಾಗಿ ಇಂಟ್ರೆಸ್ಟ್ ಇರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್, ನಾನು ಜಡ್ಜ್ ಆಗಬೇಕು ಅಂತ ಕನ್ಸು ನೋಡ್ತಿರೋ ಪ್ರತಿಯೊಬ್ಬ ಸ್ಟೂಡೆಂಟ್, ನಿಮಗೆ ದಿಸ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ನಿಮಗೆ 100% ಗೈಡೆನ್ಸ್ ನೀಡ್ತೀನಿ। ಸೊ ಹಾಗಾಗಿ ನೀವು ಈ ನಂಬರಿಗೆ ಕಾಲ್ ಮಾಡಿ ಎನ್ರೋಲ್ ಮಾಡಿಕೊಂಡು ಕ್ಲಾಸಸ್ನ ಅಟೆಂಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡಬಹುದು। ವಿಡಿಯೋನ ಸ್ಟಾರ್ಟ್ ಮಾಡೋಣ। ಆ್ಯಂಡ್ ನಿಮಗೆ ಈ ಚಾನೆಲಿಂದ ವ್ಯಾಲ್ಯೂ ಸಿಗ್ತದೆ, ಇನ್ಫಾರ್ಮೇಷನ್ ಸಿಗ್ತದೆ, ಲೀಗಲ್ ನಾಲೆಡ್ಜ್ ಸಿಗ್ತದೆ ಅಂತಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಅಪ್ಲೋಡ್ ಮಾಡುವಂಥ ಯಾವುದೇ ವಿಡಿಯೋ ನಿಮಗೆ ಮಿಸ್ ಔಟ್ ಆಗದೆ ಇರಲಿ ಆ್ಯಂಡ್ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡಲೇ ನಿಮಗೆ ಸಿಗತ್ತೆ। ಸ್ಟಾರ್ಟ್ ಮಾಡೋಣ। ವಾರೆಂಟ್ ಆಫ್ ಅರೆಸ್ಟ್, ಫಸ್ಟ್ ಥಿಂಗ್ ಸಮನ್ಸ್ನ ಹೇಳಿದೆ, ಅಫಿಷಿಯಲ್ ಒಂದು ಕಾಲ್ ಆಗಿರುತ್ತೆ ಒಂದು ಕೋರ್ಟ್ ಕಡೆಯಿಂದ, ಸೊ ಹಾಗಾಗಿ ಅದನ್ನ ನಾವು ಸಮನ್ಸ್ ಅಂತೀವಿ। ಸಿಮಿಲರ್ ವಾರೆಂಟ್ ಕೂಡ ಸಹ ವಾರೆಂಟ್ ಕೇಸಸ್ ಅಲ್ಲಿ ಸಮನ್ಸ್ ಕೇಸಸ್ ಅಲ್ಲಿ ಸಮನ್ ಇಶ್ಯೂ ಆಗತ್ತೆ, ನಿಜ। ವಾರೆಂಟ್ ಕೇಸಲ್ಲಿ ವಾರೆಂಟೇ ಇಶ್ಯೂ ಆಗಬೇಕಾ? ಇಲ್ಲ, ವಾರೆಂಟ್ ಕೇಸಲ್ಲಿ ಕೂಡ ಸಹ ಸಮನ್ಸ್ ಅನ್ನು ಕೊಡಬಹುದು, ಬಟ್ ಸ್ಪೆಸಿಫಿಕ್ ಕೇಸಸ್ ಅಲ್ಲಿ ನಾವು ವಾರೆಂಟ್ ಅನ್ನೇ ನೀಡಬೇಕಾಗತ್ತೆ। ಅಂಡ್ ಯಾವಾಗ ಹೇಗೆ ಅನ್ನೋದು ಸೆಕ್ಷನ್ 72 ಫಾರ್ಮ್ ಆಫ್ ವಾರೆಂಟ್ ಆಫ್ ಅರೆಸ್ಟ್ ಅಂಡ್ ಡ್ಯೂರೇಷನ್। ನಾವು ಬರೀ ಕೋರ್ಟ್ ಕರ್ಸೋದಕ್ಕಲ್ಲ, ಒಬ್ಬ ಅಕ್ಯೂಸ್ಡ್ ವ್ಯಕ್ತಿ, ಒಬ್ಬ ಕನ್ವಿಕ್ಟೆಡ್ ವ್ಯಕ್ತಿ, ಈ ಅಬ್ಸ್ಕಾಂಡಿಂಗ್, ಸೊ ಇವರನ್ನ ಅರೆಸ್ಟ್ ಮಾಡಬೇಕು, ಸೊ ಆ ಒಂದು ಕಂಡೀಷನ್ ಅಲ್ಲಿ ವಾರೆಂಟ್ ಜಾರಿ ಆಗ್ತದೆ। ವಾರೆಂಟ್ ಯಾವ ರೀತಿ ಇರುತ್ತೆ? ಫಸ್ಟ್ ಥಿಂಗ್, ಇಟ್ ಶಾಲ್ ಬಿ ಇನ್ ರೈಟಿಂಗ್, ಒಂದು ಬರ್ದಿರುವಂತ ಲೆಟರ್ ಆಗಿರುತ್ತೆ ವಾರೆಂಟ್ ಅನ್ನೋದು, ಸೈನ್ ಆಗಿರುತ್ತೆ ಅದಕ್ಕೆ ಪ್ರಿಸೈಡಿಂಗ್ ಆಫೀಸರ್, ಕೋರ್ಟ್ನ ಪ್ರಿಸೈಡಿಂಗ್ ಆಫೀಸರ್ದು, ಹಾಗೆ ಕೋರ್ಟ್ನ ಸೀಲ್ ಅಂಡ್ ಸೈನ್ ಆಫ್ ದ ಕೋರ್ಟ್ ಅನ್ನು ಸಹ ಇರುತ್ತೆ ಅದ್ರ ಮೇಲೆ। ಇದು ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು। ಈಗ ಡ್ಯೂರೇಷನ್, ಈ ಪ್ರಶ್ನೆ ಅಗೇನ್ ಇಂಪಾರ್ಟೆಂಟ್। ಡ್ಯೂರೇಷನ್ ಅಂತಂದ್ರೆ ಒಂದ್ಸತಿ ವಾರೆಂಟ್ ಇಶ್ಯೂ ಆದ್ರೆ ಎಷ್ಟು, ಯಾವಾಗ ತನಕ ಅದು ಜಾರಿಯಲ್ಲಿರುತ್ತೆ? ವಾರೆಂಟ್ ಶಾಲ್ ರಿಮೇನ್ ಇನ್ ಫೋರ್ಸ್ until it is cancelled by court or until it is executed. ಅಂದ್ರೆ ಒಂದ್ಸತಿ ವಾರೆಂಟ್ ಇಶ್ಯೂ ಆಗಿದೆ, ದಟ್ ಸೋ ಅಂಡ್ ಸೋ ಪರ್ಸನ್ ನ ಅರೆಸ್ಟ್ ಮಾಡಬೇಕು ಅಂತ, ಇದರ್ ಆ ಪರ್ಸನ್ ಅರೆಸ್ಟ್ ಆಗೋ ತನಕ ಅಂತಂದ್ರೆ ವಾರೆಂಟ್ ಎಕ್ಸಿಕ್ಯೂಟ್ ಆಗೋ ತನಕ ಆ ವಾರೆಂಟ್ ಜಾರಿಯಲ್ಲೇ ಇರುತ್ತೆ, ಅಥವಾ ಅದನ್ನ ಕೋರ್ಟ್ ಕ್ಯಾನ್ಸಲ್ ಮಾಡಬೇಕು, ಆವಾಗ ತನಕನೂ ಆ ವಾರೆಂಟ್ ಜಾರಿಯಲ್ಲೇ ಇರುತ್ತೆ। ದಿಸ್ ಇಸ್ ವೆರಿ ಇಂಪಾರ್ಟೆಂಟ್। ಇಲ್ಲಿಂದ ನಿಮಗೆ ಹಲವಾರು ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಾರೆ, ಸೊ ಈ ಆನ್ಸರ್ ನೆನಪಿರ್ಲಿ। ಪವರ್ ಟು ಡೈರೆಕ್ಟ್ ಸೆಕ್ಯೂರಿಟಿ ಟು ಬಿ ಟೇಕನ್ 73 ಇಂಪಾರ್ಟೆಂಟ್। ಸೆಕ್ಯೂರಿಟಿ ತಗೊಳ್ಳೋವಂಥದ್ದು ಒಂದು ಪ್ರೊವಿಷನ್, ದ್ಯಾಟ್ ಯಾರು ಹೇಗೆ ನಾವು ಫಸ್ಟ್ ಥಿಂಗ್ ಸಮನ್ಸ್ ಅನ್ನ ಸರ್ವ್ ಮಾಡ್ತಾರೆ ಅಂಡ್ ವಾರೆಂಟ್ ಅನ್ನ ಸರ್ವ್ ಮಾಡ್ತಾರೆ, ವಾರೆಂಟ್ ಸರ್ವ್ ಆದ ನಂತರ ಸೆಕ್ಯೂರಿಟಿಯನ್ನ ತಗೊಳ್ಳೋದಿರುತ್ತೆ। ಸೊ
ಸೆಕ್ಯೂರಿಟಿಯಿಂದ ಅಂತಾಗ ಕೋರ್ಟ್ಗೆ ಯಾರನ್ನಾದ್ರೂ ನಾವು ಶ್ಯೂರಿಟಿಯಾಗಿ ಕಳಿಸಿ ದ್ಯಾಟ್ ಇವರು ಬಂದು ಈ ವ್ಯಕ್ತಿ ಪರವಾಗಿ ಶ್ಯೂರಿಟಿಯನ್ನ ಹಾಕ್ತಾರೆ. ಬೇಲ್ ಬಾಂಡ್ ನಾವು ಡಿಫೈನ್ ಮಾಡಿದೀವಿ. ಬೇಲ್ ಇದಕ್ಕೆ ಮುಂಚೆ ನಮಗೆ ಡಿಫೈನ್ ಆಗಿರ್ಲಿಲ್ಲ, ಬಟ್ ಈಗ BNSS ಅಲ್ಲಿ ಬೇಲ್ ಹಾಗೂ ಬೇಲ್ ಬಾಂಡ್ ಅನ್ನ ಡಿಫೈನ್ ಮಾಡಿದೀವಿ. ಅಂತಂದ್ರೆ ಅವರ ಒಂದು ಪ್ರಾಪರ್ಟಿ ಅಥವಾ ಅವರ ಪರವಾಗಿ ಯಾರಾದ್ರೂ ಬಂದು ಕೋರ್ಟಲ್ಲಿ ಒಂದು ಶ್ಯೂರಿಟಿಯನ್ನ ನೀಡ್ತಾರೆ ಕೋರ್ಟ್ಗೆ ಆ ವ್ಯಕ್ತಿ ಪರವಾಗಿ, ದಟ್ ಎಸ್ ಈ ವ್ಯಕ್ತಿ ಏನು ಅರೆಸ್ಟ್ ಆಗ್ತಿದ್ದಾನೆ ಇವನ ಪರವಾಗಿ ನಾನು ಶ್ಯೂರಿಟಿ ಆಗಿರ್ತೀನಿ ಅಂತ. ದಟ್ ಇಸ್ 73. ನೆಕ್ಸ್ಟ್ 74 ವಾರೆಂಟ್ ಟು ಹೋಮ್ ಡೈರೆಕ್ಟೆಡ್. ಯಾರಿಗೆ ವಾರೆಂಟ್ ಇಶ್ಯೂ ಆಗ್ತಿರೋದು? ವಾರೆಂಟ್ ಅನ್ನ ನಾವು ಕೊಡ್ತಿರೋದು ಪೊಲೀಸ್ ಆಫೀಸರಿಗೆ. ಕೋರ್ಟ್ ಪೊಲೀಸ್ ಆಫೀಸರ್ಗೆ ವಾರೆಂಟ್ ಕೊಡುತ್ತೆ ಅಂಡ್ ಆ ಪೊಲೀಸ್ ಆಫೀಸರ್ ಆ ವಾರೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಥವಾ ಇನ್ಯಾವುದೇ ಒಬ್ಬ ವ್ಯಕ್ತಿ ಆರ್ ಟು ಎನಿ ಅದರ್ ಪರ್ಸನ್ ಒಂದು ಎಮರ್ಜೆನ್ಸಿ ಇಮ್ಮಿಡಿಯೇಟ್ ಆಗಿ ಕೆಲಸ ಆಗೋದಿದೆ. ಸೊ ಇನ್ ದಟ್ ಕಂಡೀಷನ್ ಪೊಲೀಸ್ ಆಫೀಸರ್ ಇಸ್ ಇಮಿಡಿಯೇಟ್ಲಿ ಅವೈಲೇಬಲ್ ಅಂಡ್ ಯಾರೇ ಒಬ್ಬ ವ್ಯಕ್ತಿ ಇಮಿಡಿಯೇಟ್ಲಿ ಅವೈಲೇಬಲ್ ಇಲ್ಲ ಪೊಲೀಸ್ ಆಫೀಸರ್ ಅಂತಂದಾಗ ಇನ್ಯಾವುದೇ ಒಬ್ಬ ಕೋರ್ಟ್ ಪರ್ಸನ್ ಆಗಿರ್ತಾರೆ ಈ ವಾರೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ನೆಕ್ಸ್ಟ್ 73 ಸೆಕ್ಷನ್ ನಂಬರ್ 75 ವಾರೆಂಟ್ ಮೇ ಬಿ ಡೈರೆಕ್ಟೆಡ್ ಟು ಎನಿ ಪರ್ಸನ್. ಈ ಕ್ವೆಶನ್ ನಮಗೆ ಸೆಕ್ಷನ್ 73 ಆಫ್ CRPC ಅಲ್ಲಿ ಇಂಪಾರ್ಟೆಂಟ್ ಆಗಿತ್ತು. CRPC ಸೆಕ್ಷನ್ 73 ಈಗ ಸೆಕ್ಷನ್ 75 ಆಫ್ BNSS ಏನಂತಂದ್ರೆ ವಾರೆಂಟ್ ಇಶ್ಯೂ ಮಾಡೋದು ಯಾರು? CJM ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆರ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್. JMFC ಅಥವಾ CJM ನಮಗೆ ವಾರೆಂಟ್ ಅನ್ನ ಇಶ್ಯೂ ಮಾಡ್ತಿರೋದು. ಈ ಕ್ವೆಶನ್ ಇಂಪಾರ್ಟೆಂಟ್. ರಿಮೆಂಬರ್ ದಿಸ್. ಮೇ ಡೈರೆಕ್ಟ್ ಅ ವಾರೆಂಟ್ ಟು ಎನಿ ಪರ್ಸನ್ ಇನ್ ಹಿಸ್ ಲೋಕಲ್ ಜ್ಯೂರಿಸ್ಡಿಕ್ಷನ್. ಸೊ ಈಗ ವಾರೆಂಟ್ ಅನ್ನೋದು ಲೋಕಲ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಮಾತ್ರನೇ ಕೊಡ್ಬೇಕಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸಮನ್ಸ್ ಅನ್ನೋದು ಲೋಕಲ್ ಜ್ಯೂರಿಸ್ಡಿಕ್ಷನ್ ಅಲ್ಲೂ ಕೊಡಬಹುದು, ಬಟ್ ಹೊರಗೆ ಆ ಲೋಕಲ್ ಜ್ಯೂರಿಸ್ಡಿಕ್ಷನ್ ಹೊರತಾಗಿ ಬೇರೆ ಯಾರಿಗಾದ್ರೂ ಕೊಡ್ಬೇಕು ಅಂತಂದ್ರೆ ಸೊ ಸ್ಪೆಸಿಫಿಕ್ ಏರಿಯಾನ ಒಬ್ಬ DMಗೆ ಅಂತ ನಾವು ಕಳಿಸ್ತೀವಿ ಅಂಡ್ ಅಲ್ಲಿಂದ ಸಮನ್ಸ್ ಇಶ್ಯೂ ಆಗ್ತಿತ್ತು. ಈಗ ಇದರಲ್ಲಿ ಲೋಕಲ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಆಗ್ಬೋದು ಫಾರ್ ದ ಅರೆಸ್ಟ್ ಆಫ್ ದ ಯಾರಿಗೆ ಎಸ್ಕೇಪ್ ಆಗಿರುವಂತ ಕನ್ವಿಕ್ಟ್ಗೆ ಅಥವಾ ಪ್ರೊಕ್ಲೈಮ್ಡ್ ಒಫೆಂಡರ್ಗೆ ಅಥವಾ ಒಬ್ಬ ಅಕ್ಯೂಸ್ಡ್ ವ್ಯಕ್ತಿಗೆ ಆಫ್ ನಾನ್ ಬೇಲಬಲ್ ಒಫೆನ್ಸ್. ಇವರನ್ನ ನಾವು ಅರೆಸ್ಟ್ ಮಾಡೋದಕ್ಕೆ 1, 2 and 3 ಈ 3 ಜನರ ವಿಷಯದಲ್ಲಿ ವಾರೆಂಟ್ ಅನ್ನೋದು ಇಶ್ಯೂ ಆಗ್ತಿರೋದು. ವಾರೆಂಟ್ such person shall acknowledge in writing the receipt of warrant. ಸೊ ಅದನ್ನ ಅಕ್ನಾಲೇಜ್ ಅನ್ನೋದು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈಗ ವಾರೆಂಟ್ ಡೈರೆಕ್ಟೆಡ್ ಟು ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರ್ಗೆ ಡೈರೆಕ್ಟ್ ಆಗಿರುವಂತಹ ವಾರೆಂಟ್ ಯಾವ ರೀತಿ ಇರುತ್ತೆ? ವಾರೆಂಟ್ ಡೈರೆಕ್ಟೆಡ್ ಪೊಲೀಸ್ ಆಫೀಸರ್ ಮೇ ಆಲ್ಸೋ ಬಿ ಎಕ್ಸಿಕ್ಯೂಟೆಡ್ ಬೈ ಎನಿ ಅದರ್ ಪೊಲೀಸ್ ಆಫೀಸರ್ ಇನ್ ಹೋಸ್ ನೇಮ್ ಇಸ್ ಎಂಡೋಸ್ಡ್. ಯಾವ ಪೊಲೀಸ್ ಆಫೀಸರ್ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಇರುತ್ತೆ ಅವರಲ್ಲದೆ ಬೇರೆ ಪೊಲೀಸ್ ಆಫೀಸರ್ ಬೇಕಿದ್ರು ಸಹ ಅದನ್ನ ಎಕ್ಸಿಕ್ಯೂಟ್ ಜಾರಿಗೊಳಿಸಬಹುದು. The police officer or the person executing warrant of arrest shall notify substance of the person to be arrested and if so required shall show him the warrant. Again, ಯಾರಾದ್ರೂ ಮನೆಗೆ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಯಾರಾದ್ರೂ ಇನ್ ದ ಸೆನ್ಸ್ ಪೊಲೀಸ್ ಆಫೀಸರ್ ವಿ ಆಸ್ಕ್ ದಟ್ ನಿಮ್ಮ ಹತ್ರ ವಾರೆಂಟ್ ಇದೆಯಾ ಅಂತ. ಸೊ ಈ ವಾರೆಂಟ್ ಅಕಸ್ಮಾತ್ ಆ ವ್ಯಕ್ತಿ ಒಪ್ತಿಲ್ಲ ಅರೆಸ್ಟ್ ಆಗೋದಕ್ಕೆ, ದೆನ್ ತೋರಿಸ್ಬೇಕಾದಂತ ಪರಿಸ್ಥಿತಿ ಬಂದಾಗ ತೋರಿಸಬಹುದು ಅನ್ನೋದು ಈ ಅಧಿಕಾರ ನಮಗೆ. ನೋಟಿಫಿಕೇಶನ್ ಆಫ್ ಸಬ್ಸ್ಟೆನ್ಸ್ ಆಫ್ ವಾರೆಂಟ್ ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ಇರುವಂತದ್ದು. ಪರ್ಸನ್ ಅರೆಸ್ಟೆಡ್ ಟು ಬಿ ಬ್ರಾಟ್ ಬಿಫೋರ್ ದ ಕೋರ್ಟ್ ವಿತೌಟ್ ಡಿಲೇ. ಅಗೇನ್ ಇದು ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಅಂದ್ರೆ ಅವನನ್ನ 24 ಗಂಟೆ ಒಳಗಡೆ ಎಕ್ಸ್ಕ್ಲೂಸಿವ್ ಆಫ್ ಜರ್ನಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡು ಹೋಗಿ ಪ್ರೆಸೆಂಟ್ ಮಾಡಬೇಕು ವಿತಿನ್ 24 hours. 24 ಗಂಟೆ ಒಳಗಡೆ ಆ ವ್ಯಕ್ತಿನ ನಾವು ಕೋರ್ಟಲ್ಲಿ ಹಾಜರುಪಡಿಸಬೇಕು. ಇದು ಬೇಸಿಕ್ ಆಗಿ ಕ್ಲಾಸ್ ಎಲ್ಲರಿಗೂ ಗೊತ್ತಿರುವಂತದ್ದು, ಬಟ್ ಎಲ್ಲಿ ಕೊಟ್ಟಿದ್ದಾರೆ? ಸೆಕ್ಷನ್ 78 ಅಲ್ಲಿ ಕೊಟ್ಟಿದ್ದಾರೆ. ಸೊ ಸೆಕ್ಷನ್ 78 ಪ್ರಕಾರ 24 hours ಅಲ್ಲಿ ಒಬ್ಬ ವ್ಯಕ್ತಿನ ನಾವು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಅದರಲ್ಲಿ ಜರ್ನಿ ಡ್ಯೂರೇಷನ್ ಟೈಮ್ ಏನಿರುತ್ತೆ ಅದನ್ನ ಎಕ್ಸ್ಕ್ಲೂಡ್ ಮಾಡ್ತಿದೀವಿ. ಅಂತಂದ್ರೆ ನಿಯರೆಸ್ಟ್ ಕೋರ್ಟೇನೆ ನಮಗೆ 24 hours ಅಲ್ಲಿ ರೀಚ್ ಆಗೋದಕ್ಕೂ ಜರ್ನಿ ಅನ್ನೋದು ತುಂಬಾ ಜಾಸ್ತಿ ಇದೆ ಅಂತಂದಾಗ ಆ ಟೈಮ್ನ ಎಕ್ಸ್ಕ್ಲೂಡ್ ಮಾಡಿ ಹೊರತಾಗಿ ನಾವು ಪ್ರೆಸೆಂಟ್ ಮಾಡೋದನ್ನ ಹೇಳ್ತಿರೋದು. ವೇರ್ ವಾರೆಂಟ್ ಮೇ ಬಿ ಎಕ್ಸಿಕ್ಯೂಟೆಡ್. ವಾರೆಂಟ್ ಎಲ್ಲಿ ಎಕ್ಸಿಕ್ಯೂಟ್ ಆಗತ್ತೆ? ವಾರೆಂಟ್ ಮೇ ಬಿ ಎಕ್ಸಿಕ್ಯೂಟೆಡ್ ಎಟ್ ಎನಿ ಪ್ಲೇಸ್ ಇನ್ ಇಂಡಿಯಾ. ಮಜಿಸ್ಟ್ರೇಟ್ ಇಶ್ಯೂ ಮಾಡ್ತಿರೋಂಥ ಈ ವಾರೆಂಟ್ ಇಡೀ ಇಂಡಿಯಾ ಅಲ್ಲಿ ಎಲ್ಲಿ ಬೇಕಾದ್ರೂ ಎಕ್ಸಿಕ್ಯೂಟ್ ಮಾಡಬಹುದು. ಅಂತಂದ್ರೆ ಒಬ್ಬ ವ್ಯಕ್ತಿನ ಅರೆಸ್ಟ್ ವಾರೆಂಟ್
ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇಶ್ಯೂ ಆಗಿದೆ ಅಂತಂದ್ರೆ ಆ ವ್ಯಕ್ತಿ ಇಂಡಿಯಾನ ಎಲ್ಲೇ ಮೂಲೆಯಲ್ಲಿದ್ರೂ ಅವನನ್ನ ಅರೆಸ್ಟ್ ಮಾಡಬಹುದು ಬಿಕಾಸ್ ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಇನ್ ಎನಿ ಪ್ಲೇಸ್ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅದು. ನೆಕ್ಸ್ಟ್, ಔಟ್ಸೈಡ್ ದ ಜೂರಿಸ್ಡಿಕ್ಷನ್ ಅಂತಂದಾಗ ಹೇಗಾಗತ್ತೆ, ಅಲ್ಲಿರುವಂತ ಯಾವುದೇ ಎಕ್ಸಿಕ್ಯೂಟಿವ್ ಮಜಿಸ್ಟ್ರೇಟ್ ಅಥವಾ DSP ಯಾರಿರ್ತಾರೆ ಅವರಿಗೆ ಆ ಲೋಕಲ್ ಲಿಮಿಟ್ಸ್ ಅಲ್ಲಿ ಇರುವಂತಹ ವ್ಯಕ್ತಿಗೆ ಈ ವಾರೆಂಟ್ ಹೋಗುತ್ತೆ ಅಂಡ್ ಅವರು ವಾರೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ಸಿಮಿಲರ್ಲಿ ಆಸ್ ನಾವು ಸಮನ್ಸ್ ಅಲ್ಲಿ ನೋಡಿದ್ವಿ ಇದನ್ನ, ಅದೇ ರೀತಿ. ನೆಕ್ಸ್ಟ್, ವಾರೆಂಟ್ ಡೈರೆಕ್ಟೆಡ್ ಟು ಪೊಲೀಸ್ ಆಫೀಸರ್ ಫಾರ್ ಎಕ್ಸಿಕ್ಯೂಷನ್ ಔಟ್ಸೈಡ್ ಜೂರಿಸ್ಡಿಕ್ಷನ್. ಸೊ ಸೇಮ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಅಂಥದ್ದೇ ಇದನ್ನ. ಒಬ್ಬ ವ್ಯಕ್ತಿ ಆ ಜೂರಿಸ್ಡಿಕ್ಷನ್ ಇಂದ ಹೊರಗಿದ್ದಾನೆ ಅಂತಂದ್ರೆ ಅಲ್ಲಿರುವಂತ ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ಅದನ್ನ ಡೈರೆಕ್ಟ್ ಮಾಡ್ತೀವಿ ದಟ್ ಅವರು ಅದನ್ನ ಕಂಡಕ್ಟ್ ಮಾಡ್ಲಿ, ಎಕ್ಸಿಕ್ಯೂಟ್ ಮಾಡ್ಲಿ ಅಂತ. ಈಗ ಸಮನ್ಸ್ ಅಂಡ್ ವಾರೆಂಟ್ ನಂತರ ಬೇಸಿಕಲಿ ವಾರೆಂಟ್ ಏನು, ಒಬ್ಬ ವ್ಯಕ್ತಿ ಕೋರ್ಟ್ಗೆ ಒಂದು ಹಾಜರಾಗಬೇಕು. ಆ ವ್ಯಕ್ತಿ ಯಾರು, ಪ್ರೊಕ್ಲೈಮ್ಡ್ ಅಫೆಂಡರ್ ಆಗಿರಬಹುದು ಅಥವಾ ರಿಲೀಸ್ಡ್ ಆಗಿರುವಂತ ಕನ್ವಿಕ್ಟ್ ಆಗಿರಬಹುದು ಅಥವಾ ಅಕ್ಯೂಸ್ಡ್ ಆಫ್ ನಾನ್ ಬೇಲಬಲ್ ಒಫೆನ್ಸ್. ಈ ಮೂರು ವ್ಯಕ್ತಿಯರನ್ನ ಅರೆಸ್ಟ್ ಮಾಡೋದಕ್ಕೆ ಇರುವಂತದ್ದು ವಾರೆಂಟ್ ಅಂಡ್ ಆ ವಾರೆಂಟ್ ನ ಕೋರ್ಟ್ ಇಶ್ಯೂ ಮಾಡುತ್ತೆ, JMFC ಕೋರ್ಟ್ ಅಥವಾ CJM ಕೋರ್ಟ್. ಯಾರಿಗೆ, ಪೊಲೀಸ್ ಆಫೀಸರ್ಗೆ ಡೈರೆಕ್ಟ್ ಮಾಡುತ್ತೆ ದಟ್ ಅವರು ಆ ವಾರೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಇನ್ ದ ಸೆನ್ಸ್ ಆ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಅನ್ನೋದು. ಇದಿಷ್ಟು ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕಾಗಿರೋದು ವಾರೆಂಟ್ ರಿಲೇಟೆಡ್ ಸೆಕ್ಷನ್ಸ್. ನೆಕ್ಸ್ಟ್, ಈಗ ಪ್ರೊಕ್ಲಮೇಷನ್ ಅಂಡ್ ಅಟ್ಯಾಚ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಾರ್ ಯುವರ್ ಮೇನ್ಸ್ ಆಸ್ ವೆಲ್. ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಅನ್ನು ಸಹ ಕೇಳ್ತಾರೆ ಈ ಒಂದು ಪೋರ್ಷನ್ ಇಂದ, ಹಾಗೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್. ಇದೇನು ಅಂತಂದ್ರೆ ವಾರೆಂಟ್ ಎಕ್ಸಿಕ್ಯೂಟ್ ಆಗಲಿಲ್ಲ, ಆ ವ್ಯಕ್ತಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ, ಆಗೇನ್ ಮಾಡೋದು? ಸೊ ಇನ್ ದ್ಯಾಟ್ ಕಂಡೀಷನ್ ಏನ್ ಮಾಡೋದು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ. ಅಂಡ್ ಇದುವರೆಗೂ ಈ ವಿಡಿಯೋಲಿ ಡಿಸ್ಕಸ್ ಮಾಡಿರುವಂತ ಅಷ್ಟು ಟಾಪಿಕ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ನಿಮಗೆ ವಿಡಿಯೋಸ್ ಇಷ್ಟ ಆಗಿದ್ರೆ ಚಾನೆಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಈ ರೀತಿ ಇನ್ನಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ನಿಮಗೆ ಈ ಚಾನೆಲ್ ಅಲ್ಲಿ ಪ್ರತಿಯೊಂದು ಲಾ ಸಬ್ಜೆಕ್ಟ್ ರಿಲೇಟೆಡ್ ಸಿಗತ್ತೆ. ಸೊ ಸ್ವಾತಿ ಲಾ ಕ್ಲಾಸಸ್ ಅಗೇನ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ನೀವು ಅಡ್ಮಿಷನ್ ತಗೊಳ್ಬೇಕಾದ್ರೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರ್ ಕಾಲ್ ಮಾಡಿ ನಿಮಗೆ ಎಕ್ಸಾಮ್ ರಿಲೇಟೆಡ್, ಕ್ಲಾಸಸ್ ರಿಲೇಟೆಡ್ ಇರುವಂಥ ಇನ್ನಷ್ಟು ಡೌಟ್ಸ್, ಕ್ವೆರೀಸ್ ಅನ್ನ ಸಹ ಕೇಳಬಹುದು. ಸೊ ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದೀರಿ, ನಿಮಗೆ ವಿಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ಡೂ ಲೈಕ್ ದ ವಿಡಿಯೋಸ್, ಶೇರ್ ಮಾಡಿ ನಿಮ್ಮ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಜೊತೆಗೂ. ಹಾಗೆ ಈ ಜಡ್ಜ್ ಆಗಬೇಕು ಅಂತ ಕನಸು ಹೊಂದಿರೋ ಸ್ಟೂಡೆಂಟ್ಸಿಗೆ ಡೆಫಿನೆಟ್ಲಿ ಈ ರೀತಿ ಒಂದು ಕ್ಲಾಸಸ್ ನಡೀತಿದೆ ಅನ್ನೋದನ್ನು ಸಹ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.